The way we speak shows what is in our heart. ನೀವು ಮಾತಾಡೋ ರೀತಿಯಿಂದ ನಿಮ್ಮ ಹೃದಯದಲ್ಲಿ ಏನಿದೆ ಅನ್ನೋದನ್ನ ತೋರಿಸ್ತಾ ಇದೆ. There was a very godly missionary who came to India called Amy Carmichael. ಏಮಿ ಕಾರ್ಮೈಕಲ್ ಅನ್ನೋ ಒಬ್ಬ ದೇವ ಭಕ್ತರು ಭಾರತಕ್ಕೆ ಬಂದಿದ್ರು ಮಿಷನರಿ ಆಗಿ. 80 years ago she came to 80 ವರ್ಷದ ಮೊದಲು ತಮಿಳುನಾಡಿನಿಂದ ಬಂದಿದ್ರು. She started a orphanage there for the poor children who were girls who were thrown in the temples. ಅನಾಥ ಮಕ್ಕಳು, ಅನಾಥ ಹೆಣ್ಣು ಮಕ್ಕಳನ್ನ ಕಾಪಾಡಲಿಕ್ಕೆ ಅವರು ಒಂದು ಅನಾಥಾಶ್ರಮವನ್ನು ನಡೆಸ್ತಾ ಇದ್ರು. And she said something ಅಲ್ಲಿ ಒಂದು ವಿಷಯ, very good. She said many good things. ಬಹಳಷ್ಟು ಒಳ್ಳೆ ವಿಷಯಗಳನ್ನು ಹೇಳಿದ್ರು. One of the things she said was, ಒಂದು ವಿಷಯ ಏನು ಹೇಳಿದ್ರು ಅಂದ್ರೆ, if a cup is full of sweet water, ಒಂದು ಬಟ್ಟಲಿನಲ್ಲಿ ಸಿಹಿ ನೀರಿದ್ರೆ, however hard you may shake it, ಎಷ್ಟು ನೀವು ಅಲ್ಲಾಡಿಸಿದ್ರು only sweet water will come out. ಆ ಒಂದು ಸಿಹಿ ನೀರೇ ಹೊರಗಡೆ ಬೀಳುತ್ತೆ. So she was saying, ಹಾಗೆ ಹೇಳ್ತಾ ಇದ್ರು, however hard anybody may hurt you, ನೀವು ಯಾರು ಇತರರು ಎಷ್ಟೇ ಕಷ್ಟ ಕೊಟ್ರು ನಿಮ್ಗೆ, only what is inside will come out. ನಿಮ್ಮ ಒಳಗಡೆ ಏನಿದೆ ಅದೇ ಬರುತ್ತೆ. So if you got angry, ನಿಮಗೆ ಕೋಪ ಬಂದ್ರೆ don't get upset with that person. ಆ ಒಂದು ವ್ಯಕ್ತಿಯ ಬಗ್ಗೆ ನೀವು ಬೇಸರ ಮಾಡ್ಕೊಳ್ಬೇಡಿ. That person has only helped you to see what was inside your heart. ಆ ವ್ಯಕ್ತಿ ನಿಮಗೆ ಸಹಾಯ ಮಾಡಿದ್ರು ನಿಮ್ಮ ಹೃದಯದಲ್ಲಿ ಏನಿದೆ ಅಂತ ತೋರಿಸ್ಲಿಕ್ಕೆ. Oh, I thought my heart was full of sweet water. ನನ್ನ ಹೃದಯದಲ್ಲಿ ಆ ಒಂದು ಸಿಹಿ ನೀರಿದೆ ಅಂತ ಅನ್ಕೊಂಡಿದ್ದೆ. But all this anger came out. ಆದ್ರೆ ಈ ಎಲ್ಲ ಸಿಟ್ಟು ಹೊರಗಡೆ ಬಂತು. I never even knew my heart was like that. ನನ್ನ ಹೃದಯ ಆಗಿದೆ ಅಂತ ನನಗೆ ಗೊತ್ತೇ ಇರಲಿಲ್ಲ. So you have to thank that man who irritated you. ಯಾರು ನಿಮಗೆ ಆ ಕಷ್ಟ ಕೊಟ್ರೋ ಅವರಿಗೆ ನೀವು ಕೃತಜ್ಞತೆ ಹೇಳಬೇಕು. Thank you very much, sir. ಕೃತಜ್ಞತೆಗಳು ಸ್ವಾಮಿ, because you showed me what is in my heart. ನನ್ನ ಹೃದಯದಲ್ಲಿ ಇರೋದನ್ನ ತೋರಿಸಿ. It's like you thank a doctor who took a scan of your heart. ನಿಮ್ಮ ಹೃದಯದ ಸ್ಕ್ಯಾನ್ ಯಾರು ತೆಗೆದ ಡಾಕ್ಟರ್ಗೆ ನೀವು ಕೃತಜ್ಞತೆ ಹೇಳ್ತಿರಲ್ಲ. Don't get angry with your husband or wife if you got angry. ನಿಮಗೆ ಕೋಪ ಬಂದ್ರೆ ಇನ್ನ ಹೆಂಡತಿ ಗಂಡನ ಮೇಲೆ ಬೇಸರ ಪಡ್ತಾರೆ. They are only helping you to see what is inside your heart. ಅವರು ನಿಮಗೆ ಸಹಾಯ ಮಾಡ್ತಾ ಇದ್ದಾರೆ ನಿಮ್ಮ ಹೃದಯದಲ್ಲಿ ಏನಿದೆ ಅಂತ. And they shook you. ಅವರು ಅಲ್ಲಾಡಿಸಿದ್ರು. What came out was inside the cup. ಯಾವುದು ಹೊರಗಡೆ ಬಂತೋ ಅದು ಬಟ್ಟಲಿನಲ್ಲಿ ಇದ್ದಂತದ ವಿಷಯ. If it is sweet water will come out. ಅಲ್ಲಿ ಸಿಹಿ ನೀರಿದ್ರೆ ಸಿಹಿ ನೀರೇ ಬರ್ತಾ ಇತ್ತು. If it is dirty water will come out. ಆ ಕೆಟ್ಟ ನೀರಿದ್ರೆ ಕೆಟ್ಟ ನೀರೇ ಬರುತ್ತೆ. What do you do if you go to a hotel? ನೀವು ಹೋಟೆಲ್ಗೆ ಹೋದ್ರೆ ಏನ್ ಮಾಡ್ತೀರಾ? And the person is serving you tea. ನಿಮಗೆ ಟೀ ಒಂದು ಯಾರೋ and accidentally it slips and falls on your clothes. ನಿಮ್ಮ ಬಟ್ಟೆ ಮೇಲೆ ಅಕಸ್ಮಾತ್ ಆಗಿ ಜಾರಿ ಬಿದ್ದೋಗಿ, nice sari or nice pant, ಒಳ್ಳೆ ಸೀರೆ ಅಥವಾ ಒಳ್ಳೆ ಪ್ಯಾಂಟ್ ಹಾಕೊಂಡು, there your Christianity will be tested. ಅವತ್ತು ನಿಮ್ಮ ಕ್ರೈಸ್ತತ್ವದ ಪರೀಕ್ಷೆ. What is inside your heart will come out. ನಿಮ್ಮ ಹೃದಯದಲ್ಲಿ ಏನಿದೆ ಅದು ಹೊರಗಡೆ ಬರುತ್ತೆ. A true Christian will say, ನಿಜವಾದ ಕ್ರೈಸ್ತನು ಹೇಳ್ತಾನೆ, that's all right, don't worry, ಪರವಾಗಿಲ್ಲ, ಅದಕ್ಕಾಗಿ ಚಿಂತೆ ಮಾಡಬೇಡ. We all make mistakes. ನಾವೆಲ್ಲ ತಪ್ಪು ಮಾಡ್ತೇವೆ. I can go home and wash this. ನಾನು ಮನೆಗೆ ಹೋಗಿ ಇದನ್ನ ಶುದ್ಧಿ ಮಾಡಬಹುದು. I hope somebody will spill something on your clothes one day. ನಾನು ನಂಬ್ತೀನಿ, ನಾನು ನಿರೀಕ್ಷಿಸ್ತೀನಿ ಯಾರಾದರೂ ನಿಮ್ಮ ಬಟ್ಟೆ ಮೇಲೆ ಏನಾದರೂ. now you know how to respond to that person. ನಿಮಗೆ ಹೇಗೆ ಪ್ರತಿಕ್ರಿಯಿಸಬೇಕು ಅಂತ ಇವಾಗ ಗೊತ್ತಿದೆ. But don't make it like a drama. Just ನಟಿಸೋ ಅವಶ್ಯಕತೆ ಇಲ್ಲ. Let it be from your heart. ಅದು ನಿಮ್ಮ ಹೃದಯದಿಂದ ಬರಲಿ. Don't just say that nice thing and afterwards go and say that stupid waiter through all those things. ಮುಂದೆ ನಟಿಸ್ಬಿಟ್ಟು ಆಮೇಲೆ ಹೋಗಿ ಬೈಬೇಡಿ. No. We have to love everybody on this earth. ನಾವು ಎಲ್ಲರನ್ನು ಪ್ರೀತಿಸಿ. If you humble yourself, you have no problem with anybody. ನೀವು ದೀನರಾಗಿದ್ರೆ, ನಿಮ್ಮನ್ನ ತಗ್ಗಿಸಿಕೊಂಡ್ರೆ ಯಾರ ಜೊತೆನೂ ನಿಮಗೆ ತೊಂದರೆ ಇಲ್ಲ. In the beginning we all make mistakes. ಪ್ರಾರಂಭದಲ್ಲಿ ನಾವು ಎಲ್ಲ ತಪ್ಪು ಮಾಡ್ತೀವಿ. I remember sometimes when I went to a petrol pump to put petrol in my scooter. ನನ್ನ ಸ್ಕೂಟರ್ ನಲ್ಲಿ ಪೆಟ್ರೋಲ್ ಹಾಕ್ಲಿಕ್ಕೆ and they mix some oil with it also. ಅದರಲ್ಲಿ ಸ್ವಲ್ಪ ಎಣ್ಣೆ ಕೂಡ. That small boy accidentally spilled some oil on my pant. ಆ ಒಂದು ಚಿಕ್ಕ ಹುಡುಗ ಸ್ವಲ್ಪ ಎಣ್ಣೆನ ನನ್ನ ಪ್ಯಾಂಟ್ ಮೇಲೆ ಚೆಲ್ಬಿಟ್ಟು. This was years before. I didn't have any victory over sin those days. ನನಗೆ ಆ ಪಾಪದ ಮೇಲೆ ಜಯ ಇರಲಿಲ್ಲ, ಬಹಳ ವರ್ಷಗಳ ಮೊದಲು. I said, you should be more careful. ನಾನು ಹೇಳಿದೆ, ನೀನು ಜಾಗೃತನಾಗಿರಬೇಕು ಅಂತ. He said, I'm sorry, sir. ಅವನು ತಪ್ಪಾಯ್ತು ಸ್ವಾಮಿ ಅಂತ. Today ಇವತ್ತು I will say, it's all right my boy, don't worry. ಆ ಹುಡುಗನಿಗೆ ಹೇಳ್ತೀನಿ, ಪರವಾಗಿಲ್ಲ, ಏನು ತೊಂದರೆ ಇಲ್ಲ. And when I go away from there, ಅಲ್ಲಿಂದ ಮುಂದೆ ಹೋದಾಗ, when nobody is looking, ಯಾರು ನೋಡದೇ ಇದ್ದಾಗ, I'll put 10 rupees into his hand and go. ಅವನ ಕೈನಲ್ಲಿ 10 ರೂಪಾಯಿ ಹಾಕಿ ಹೋಗ್ತೀನಿ. To show him that I'm a Christian. ಅವನಿಗೆ ತೋರಿಸ್ಲಿಕ್ಕೆ ನಾನು ಕ್ರೈಸ್ತನು ಅಂತ. Everybody shouts at these small boys. ಈ ಒಂದು ಚಿಕ್ಕ ಹುಡುಗರು ಕೆಲಸ ಮಾಡೋರಿಗೆ ಎಲ್ಲರೂ ಬೈತಾರೆ. In these scooter repair shops.
ಸ್ಕೂಟರ್ ರಿಪೇರ್ ಮಾಡುವಂತ ಸ್ಥಳಗಳಲ್ಲಿ. My duty is to encourage them. ನನ್ನ ಕೆಲಸ ಏನಂದ್ರೆ ಅವ್ರನ್ನೆಲ್ಲ ಪ್ರೋತ್ಸಾಹಿಸಿ. Always be good to the poor people. ಬಡವರಿಗೆ ಯಾವಾಗ್ಲೂ ಒಳ್ಳೆಯವರಾಗಿರಿ. Because the whole world shouts at them. ಯಾಕೆಂದ್ರೆ ಲೋಕದಲ್ಲಿ ಇರೋರೆಲ್ಲ little boys who work in hotels and these repair shops. ಹೋಟೆಲ್ ಅಲ್ಲಿ ಆ ರಿಪೇರ್ ಕೆಲಸ ಮಾಡುವಂತ ಸ್ಥಳಗಳಿರುವಂತ I like to smile at them. ಅವರನ್ನು ನೋಡಿ ನಾನು ಮಗುಳ್ನಾಗ್ತೀನಿ. Encourage them. ಅವ್ರಿಗೆ ಪ್ರೋತ್ಸಾಹ ಮಾಡಿ. Give them some money when the master is not looking. ಅವರ ಯಜಮಾನರು ನೋಡದೆ ಇರೋ ಸಮಯದಲ್ಲಿ ಸ್ವಲ್ಪ ಹಣ ಕೊಡ್ತೀವಿ. We must bless people in the world. ಲೋಕದಲ್ಲಿ ನಾವು ಇತರರನ್ನು ಆಶೀರ್ವದಿಸಿ. Easy to do it if you are humble. ನೀವು ದೀನರಾಗಿದ್ರೆ ಇದು ಬಹಳ ಸುಲಭದ ಕಾರ್ಯ. 10 rupees means nothing to you. It will mean a lot to that poor boy. ನಿಮಗೆ 10 ರೂಪಾಯಿ ನಿಮಗೇನು ಇಲ್ಲದೆ ಇರಬಹುದು, ಆದ್ರೆ ಆ ಹುಡುಗನಿಗೆ ಬಹಳ ದೊಡ್ಡದು. Brothers and sisters, ಸಹೋದರ ಸಹೋದರಿ, God has put us in this world to be good to others. ದೇವರು ನಮಗೆ ಈ ಲೋಕದಲ್ಲಿ ಇಟ್ಟಿರುವುದು ಇತರರಿಗೆ ಒಳ್ಳೆಯವರಾಗಿರಬೇಕು. Very easy to do that if we are humble. ನೀವು ದೀನರಾಗಿದ್ರೆ ಇದು ಮಾಡೋದು ಬಹಳ ಸುಲಭ. And God exalted Jesus because he was humble. ಯೇಸು ಸ್ವಾಮಿಯನ್ನ ದೇವರು ಮೇಲೆತ್ತಿದ್ದು ಆತನು ದೀನನಾಗಿರುತ್ತಾನೆ. Now you please answer this question to me. ಈ ಒಂದು ಪ್ರಶ್ನೆಗೆ ಉತ್ತರ ಹೇಳಿ. Once James and John said, we want to sit on your left and right hand when you sit on the throne. ಯೋಹನ ಯಾಕೋಬ ಈ ಪ್ರಶ್ನೆ ಕೇಳಿದ್ರು, ನೀನು ಪರಲೋಕದಲ್ಲಿ ಸಿಂಹಾಸನ ಮೇಲೆ ಕುಂತ್ಕೊಂಡಾಗ ಎಡಗಡೆ ಬಲಗಡೆ ನಾವು ಕುಳಿತುಕೊಳ್ಬೇಕು ಅಂತ. Do you remember that story? ನಿಮಗೆ ನೆನಪಿದೆಯಾ ಆ ಕತೆ? Yes or no? ಹೌದಾ ಇಲ್ವಾ? Yes. Okay, tell me who's going to sit on the left and right side of Jesus? ಯೇಸು ಸ್ವಾಮಿಯ ಎಡಭಾಗದಲ್ಲಿ ಬಲಭಾಗದಲ್ಲಿ ಯಾರು ಕುಳಿತುಕೊಂತಾರೆ ಹೇಳಿ? Don't say Paul, Peter, and don't give these standard answers. ಪೌಲ್, ಪೇತ್ರ ಅಂತ ಹೇಳಬೇಡಿ. ಯಾರು? We don't know the name. ಹೆಸರು ಗೊತ್ತಿಲ್ಲ. It may be some poor widow in Africa. ಯಾವುದೋ ಒಂದು ಬಡ ವಿಧವೆ ಕುಳಿತುಕೊಳ್ಬಹುದು ಅಲ್ಲಿ. I'll tell you. ನಾನು ಹೇಳ್ತೀನಿ. Jesus has got the highest place because he humbled himself lowest. ಯೇಸು ಸ್ವಾಮಿ ಆ ಎತ್ತರದ ಸ್ಥಳದಲ್ಲಿ ಇರೋದು ಯಾಕೆ ಅಂದ್ರೆ ಆತನು ಪೂರ್ಣ ದೀನನಾಗಿದ್ದರಿಂದ. Who will sit on his left and right? ಎಡಬಲದಲ್ಲಿ ಯಾರು ಕುಳಿತುಕೊಂತಾರೆ? Whoever humbled themselves to the maximum closest to Jesus at the bottom, they will sit on the left and right. ಯಾರು ಯೇಸು ಸ್ವಾಮಿಯಂತೆ ಅವರ ಹತ್ತಿರದ ಮಟ್ಟಿಗೆ ತಗ್ಗಿಸ್ಕೊಂತಾರೋ ತಮ್ಮನ್ನು ತಾವು ಅವರು ಕುಳಿತುಕೊಂತಾರೆ. It may be you. ನೀವೇ ಆಗಿರ್ಬೋದು ಅದು. If you humble yourself, ನಿಮ್ಮನ್ನ ನೀವು more than everybody else, ಎಲ್ಲರಿಗಿಂತ ಹೆಚ್ಚು anybody can be there. ಯಾರಾದ್ರೂ ಇರಬಹುದು ಅಲ್ಲಿ. It's not, you don't have to be a great preacher. ನೀವು ದೊಡ್ಡ ಪ್ರಸಂಗಿ ಆಗಬೇಕಾಗಿಲ್ಲ. You have to humble yourself. ನಿಮ್ಮನ್ನ ನೀವು ತಗ್ಗಿಸಿಕೊಳ್ಳಬೇಕು. So don't envy preachers. ಯಾರ ಪ್ರಸಂಗಿಯನ್ನ ನೋಡಿ ನೀವು ಹೊಟ್ಟೆ ಕಿಚ್ಚಬೇಡಿ. I know there are many people who say, I wish I could preach like Brother Zach. ಬಹಳ ಜನ ಹೇಳ್ತಾರೆ, ಸಹೋದರ ಜಾಕ್ ಅವರಂತೆ ನಾವು ಪ್ರಸಂಗ ಮಾಡಿದ್ರೆ ಚೆನ್ನಾಗಿತ್ತು. No. ಇಲ್ಲ. Don't make that your goal. ಅದನ್ನ ನಿಮ್ಮ ಗುರಿ ಮಾಡ್ಕೊಳ್ಬೇಕು. Make your goal, I want to humble myself like Jesus. ಯೇಸು ಸ್ವಾಮಿಯಂತೆ ನಾನು ದೀನನಾಗಬೇಕು, ತಗ್ಗಿಸಿಕೊಳ್ಳಬೇಕು ಅನ್ನೋದನ್ನ ಗುರಿ ಮಾಡ್ಕೊಳ್ಳಿ. If you see some man humbling himself, follow his example. ಒಬ್ಬ ವ್ಯಕ್ತಿ ಯಾರೋ ದೀನನಾಗಿದ್ರೆ ಅವನನ್ನ ಮಾದರಿಯಾಗಿ, because he is following Jesus' example. ಯಾಕೆಂದ್ರೆ ಅವನು ಯೇಸು ಸ್ವಾಮಿಯನ್ನ ಹಿಂಬಾಲಿಸ್ತಾನೆ. If you follow him, you'll also become like Jesus after some time. ಆತನನ್ನ ಹಿಂಬಾಲಿಸಿದ್ರೆ ನೀವು ಕೂಡ ಯೇಸು ಸ್ವಾಮಿಯನ್ನ. That's why Paul said, follow me as I follow Christ. ಅದಕ್ಕಾಗಿ ಪೌಲನು ಹೇಳಿದ್ರು, ನಾನು ಕ್ರಿಸ್ತನ ಹಿಂಬಾಲಿಸಿದಂಗೆ ನೀವು ನನ್ನನ್ನು ಹಿಂಬಾಲಿಸಿ. Even you 15-year-old boys and girls, 15 ವರ್ಷದ ಗಂಡು ಹೆಣ್ಣು ಮಕ್ಕಳು ಕೂಡ, you can tell the 6-7-year-old children, 6-7 ವರ್ಷದ ಮಕ್ಕಳಿಗೆ ಕೂಡ ಹೇಳ್ಬೋದು, follow me, I'm only 15 years old. ನಾನು 15 ವರ್ಷ, ನನ್ನ ಹಿಂಬಾಲಿಸು ಅಂತ ಹೇಳ್ಬೋದು. You 6-year-old, 6 ವರ್ಷದವರು ಕೂಡ, follow me, I'm following Jesus. ನನ್ನನ್ನು ಹಿಂಬಾಲಿಸು, ನಾನು ಯೇಸು ಸ್ವಾಮಿನ ಹಿಂಬಾಲಿಸು ಅಂತ ಹೇಳ್ಬೋದು. You don't have to be 45 years old before you ask people to follow you. ನಿಮ್ಮನ್ನ ಹಿಂಬಾಲಿಸಕ್ಕೆ ನೀವು 45 ವರ್ಷ ಆಗುವಂತ ಅವಶ್ಯಕತೆ ಏನಿಲ್ಲ. You can be 15 years old. ನಿಮಗೆ 15 ವರ್ಷ ಆಗಿರಬಹುದು. Everybody sitting here, ಎಲ್ಲರೂ ಕುಳಿತವ್ರು. there is somebody younger than you ನಿಮಗಿಂತ in your church. ನೀವು ಸಭೆಯಲ್ಲಿ ಚಿಕ್ಕವರು ಇರ್ತಾರೆ. Many people younger than you. ಬಹಳಷ್ಟು ಜನ ಚಿಕ್ಕವರು You can ಇರ್ತಾರೆ. be an example to them. ಅವರಿಗೆ ನೀವು ಮಾದರಿಯಾಗಿರಬಹುದು. You married people, ಮದುವೆಯಾದವರು, instead of going around gossiping and speaking evil about others, ಕೆಟ್ಟದಾಗಿ ಇತರರ ಬಗ್ಗೆ ಕೆಟ್ಟದಾಗಿ ಮಾತಾಡಿ ಚಾಡಿ ಮಾತಾಡೋದು, why not be an example to the younger married women and say, follow my example, I never gossip about anybody. ನಿಮಗಿಂತ ಚಿಕ್ಕವರಾದ ಮದುವೆ ಆದವರಿಗೆ ಒಂದು ಮಾದರಿಯಾಗಿರ್ಬೋದಲ್ಲ ನೀವು. Then all your churches in Karnataka will be the most glorious churches in India. ಕರ್ನಾಟಕದಲ್ಲಿ ಇರುವಂತ ಎಲ್ಲ ಸಭೆಗಳು ಬಹಳ ಮಹಿಮೆಯುಳ್ಳ ಸಭೆಗಳಾಗ್ತದೆ ಭಾರತದಲ್ಲಿ. Not by having a big conference, ದೊಡ್ಡ ಕಾನ್ಫರೆನ್ಸ್ ಕೂಡ ನಡೆಸೋದು. Everybody going into humility. ಎಲ್ಲರೂ ದೀನರಾಗೋದ ಮುಖಾಂತರ. That is how we press on to perfection. ಹಾಗೆ ನಾವು ಪರಿಪೂರ್ಣತೆ ಕಡೆಗೆ ಮುನ್ನಡೆದು